ಆಶ್ಚರ್ಯ ಇದು ಗೌರವಂತ ಘನ ಸರ್ಕಾರದ ರಾಜಕೀಯ ಮುಖಂಡರುಗಳ ಹೇಳಿಕೆ. ತಮಗೆ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಜೋಗ ಅಭಿವೃದ್ಧಿಯ ಒಂದು ಯೋಚನೆ ಏನಾದರೂ ಬಂದಿದ್ರೆ ಅದು ಯಡಿಯೂರಪ್ಪನವರ ಕನಸು, ಅದು ನಿಮ್ ರಾಘಣ್ಣನ ಕನಸು, ಯಾರ್ದು ಕೂಡ ಅಲ್ಲ. ಇದು ಟೂರಿಸಂ ಇಂದ ಇಡೀ ದೇಶ ರಾಜ್ಯದ ಬಜೆಟ್ ಇರೋದು 50 ಕೋಟಿ ಪ್ರವಾಸೋದ್ಯಮಕ್ಕೆ. ಚೆಕ್ ಮಾಡಿ, ಇವತ್ತು ಗೌರವಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ 50 ಕೋಟಿ ಇಟ್ಟಿದ್ದಾರೆ. ಅರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 160 ಕೋಟಿ ಜೋಗ್ ಫಾಲ್ಸ್ ಅಭಿವೃದ್ಧಿಗೆ ಹಣವನ್ನ ಇಟ್ಟು 80 ಕೋಟಿ ರಿಲೀಸ್ ಮಾಡಿದ್ರು. 80 ಕೋಟಿ ರಿಲೀಸ್ ಮಾಡಿ 60-65 ಕೋಟಿ ಕಾಮಗಾರಿ ನಮ್ಮ ಸರ್ಕಾರ ಇದ್ದ ಪ್ರೋಗ್ರೆಸ್ ಇತ್ತು. ಎಷ್ಟು ಪ್ರೋಗ್ರೆಸ್ ಇತ್ತು ಅಷ್ಟು ಪೇಮೆಂಟ್ ಮಾಡಿದೀವಿ. ಇನ್ನು ಉಳಿದಂತ ಕೆಲಸ ಇವತ್ತಿನ ಒಂದು ಸರ್ಕಾರದ ಅವಧಿಯಲ್ಲಿ ಪ್ರೋಗ್ರೆಸ್ ಇದೆ, ಹಣವನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಬಜೆಟ್ ಅಲ್ಲಿ ಹಣನೇ ಇಟ್ಕೊಂಡು ಇವರು ಎಲ್ಲಿಂದ ಪೇಮೆಂಟ್ ಮಾಡಬೇಕಾಗಿತ್ತು. ಈ ರೀತಿ ಆ ಒಂದು ಈಗ 140 ಕೋಟಿ ಪ್ರೋಗ್ರೆಸ್ ಆಗಿದೆ. ನಾವು ಬಜೆಟ್ ಅಲ್ಲಿ 140 ಕೋಟಿನೋ 160 ಕೋಟಿನೋ ಹಣವನ್ನು ಇಟ್ಟು 80 ಕೋಟಿ ರಿಲೀಸ್ ಮಾಡಿ, ಮತ್ತು ವಿಶೇಷವಾಗಿ ದುಡ್ಡು ಕೊಡೋ ಜೊತೆಗೆ ಸಮಸ್ಯೆ ಏನು, ಆ ಒಂದು ಜೋಗ ಅಭಿವೃದ್ಧಿಯನ್ನ ಮಾಡಬೇಕು. ಬೌಂಡ್ರಿ ಏನಿದೆ, ಬಫರ್ ಝೋನ್ 10 ಕಿಲೋಮೀಟರ್ ಇತ್ತು. ಆ ಗುಡ್ಡದ ತುದಿಯಿಂದ 10 ಕಿಲೋಮೀಟರ್ ಬಫರ್ ಝೋನ್ ಸುತ್ತ ಮಾಡಿದ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಮನೆ ಕಟ್ಟಕ್ಕೆ ಅವಕಾಶ ಇದ್ದಿಲ್ಲ. ಕೇಂದ್ರಕ್ಕೆ ಈ ಫೈಲನ್ನು ತೆಗೆದುಕೊಂಡು ಹೋಗಿ ಆ ಬಫರ್ ಝೋನ್ ಅನ್ನ 10 ಕಿಲೋಮೀಟರ್ ಇಂದ 1 ಕಿಲೋಮೀಟರ್ಗೆ ಹಿಂಭಾಗಕ್ಕೆ ನಾವು ಸರಿಸಿದ್ವಿ. ಸರಿಸಿದಂತ ಪ್ರತಿಫಲವಾಗಿ ಇವತ್ತಲ್ಲಿ ಹಣವನ್ನು ಖರ್ಚು ಮಾಡಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಈಗ ಹೋಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಫೋರ್ಸ್ ಕೊಟ್ಕೊಂಡು ನಮ್ ಸರ್ಕಾರ ಕೊಟ್ಟಂತ ಹಿಂದೇನೋ ಮಾಡ್ಲಿ ಈಗ ಮಾಡ್ತಾ ಇದೀವಿ ಅಂತ ಅದು ಮಾಡ್ಲಿ ಸಂತೋಷ, ಎಲ್ರದ್ದು ಜವಾಬ್ದಾರಿ ಇದೆ. ಅರೆ ಇಲ್ಲದ್ದು ಸುಳ್ಳು ಹೇಳ್ಕೊಂಡು ಹೇಳಂತ ಅವಶ್ಯಕತೆ ಇಲ್ಲ. ಮುಂದಿನ ಪ್ರೋಗ್ರೆಸ್ ನೀವೇ ಮಾಡಿ ಸಂತೋಷ. ಆದ್ರೆ ಇವತ್ತೇನಾದ್ರೂ ಅದು ಶರಾವತಿಯ ಸಂತಸರಿಗೆ ಕೊಟ್ಟಂತ ಕಳಸುಳಿ ಸಿಗಂದ್ರು ಸೇತುವೆ ಇರ್ಬೋದು, ಅಥವಾ ನಮ್ಮ ಜೋಗ ಅಭಿವೃದ್ಧಿ ಇರ್ಬೋದು, ಇದು ಎರಡೂ ಕೂಡ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶೀರ್ವಾದ, ಮೋದಿಜಿಯವರ ಒಂದು ಹಾರೈಕೆಯಿಂದ ಇವೆರಡೂ ಪ್ರಾಜೆಕ್ಟ್ ಆಗ್ತಾ ಇದೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.